ಪರಮಾತ್ಮ ನಮಗೆ ನಮ್ಮ ಜೀವನದ ಗುರಿ ದೇವತೆಗಳು ಯಾಕೆ ಆಗಿದ್ರು, ಅವರು ಹೇಗೆ ದೇವತೆಗಳಾದ್ರು, ಅವರಲ್ಲಿರುವಂತ ಗುಣಗಳು ಯಾಕೆ ಕೊಟ್ಟರು ಅವರಿಗೆ ಅನ್ನೋದು ಪರಮಾತ್ಮನೇ ಬಂದು ನಮಗೆ ತಿಳಿಸ್ಬೇಕು. ಆ ದೇವತೆಗಳ ರಾಜ್ಯಕ್ಕೆ ನಾವು ಹೋಗ್ಬೇಕಂದ್ರೆ ಆ ಒಂದು ಕ್ವಾಲಿಫಿಕೇಶನ್ ಇದೆ. ಆ ರೀತಿ ನಾವು ಆ ಗುಣಗಳನ್ನು ತುಂಬಿಕೊಳ್ಬೇಕು ಅಂದ್ರೆ ಆ ಮಾರ್ಗದಲ್ಲಿ ನಡೆದ್ರೆ ನಾವು ಆ ದೇವತೆಗಳ ರಾಜ್ಯದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಪೂರ್ವಜರು ಯಾರಂದ್ರೆ ದೇವಿ ದೇವತೆಗಳು, ಕಾರಿಗೆ ಮಾಲೀಕರು. ಅದಕ್ಕೆ ಈ ದೇಹ ಅಂದ್ರೆ ಬಹಳ ಪ್ರೀತಿ ಎಲ್ಲರಿಗೂ. ಯಾಕೆಂದ್ರೆ ಎಲ್ಲ ನಾವು ಸುಖ ದುಃಖ ಅನುಭವಿಸ್ಬೇಕು ಅಂದ್ರೆ ಆತ್ಮನಿಗೆ ಈ ದೇಹ ಬೇಕೇ ಬೇಕು. ಈ ಪಂಚತತ್ವದಿಂದ ಆದ ದೇಹಕ್ಕೆ ಮಾಲೀಕ ಯಾರಂದ್ರೆ ಆತ್ಮ. ಅದಕ್ಕೆ ಆ ಕಾರಣ ಮಾಲೀಕ ಹೆಂಗ್ ಮೇಂಟೈನ್ ಮಾಡ್ತಾನೆ, ಅದಕ್ಕೆ ನಮ್ಮೂರಲ್ಲಿ ಏನು ಟ್ಯಾಬ್ಲೆಟ್ ಅನ್ನ ಎಷ್ಟು ಲೀಟರ್ ಬಿಟ್ಲೆ ಊಟ ಮಾಡಿದೆಲ್ಲ ಮಿಕ್ಸಿ ಒಳಗೆ ಏನಾಗ್ತದೆ, ಅದು ರುಬ್ಬುತ್ತೆ. ಮಾಡ್ಕೊಂಡ್ರೆ ಸಿಕ್ಕು ತೊಗೊಂಡ್ರೆ ಸಿಕ್ಕು ದೊಡ್ಡದಾಗಿ ಭೋಗಿಯಲ್ಲಿ ಕುಳಿತಿರುವಂತಹ ಒಂದು ಬಿಳಿ ಅರೇಂಜ್ಮೆಂಟ್ ಇದು ಸ್ವಾತಂತ್ರ್ಯ ಕನ್ನಡದಲ್ಲಿ ನಡೆದಿರುತ್ತಾನೆ. ಅದನ್ನೇ ಮಾಡಿ ಅಕ್ಕಮಹಾದೇವಿ, ಚೆನ್ನಮ್ಮಾಯಿ, ಮತ್ತೆ ಯಾರು ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ, ಝಾನ್ಸಿ ರಾಣಿ, ಮದರ್ ತೆರೇಸಾ, ದೇಹ ಭಾವ ಇಲ್ಲ. ಆತ್ಮಜ್ಞಾನಿಯಾದವರು ವಯೋಭೇದ ಇಲ್ಲ. ಸಣ್ಣವರು ದೊಡ್ಡವರು ಏನ್ ಮಾಡ್ತೀವಿ ಅದನ್ನ ಬಿಡ್ತೀವಿ, ಹೊಸ ಬಟ್ಟೆ ಹಾಕೊಡ್ತೀವಿ. ಹಂಗೆ ಆತ್ಮನೂ ಸಹ ಏನ್ ಮಾಡ್ತದೆ ಅಂದ್ರೆ ಈ ದೇಹ ಅನ್ನಂತ ನಮ್ಮ ಚಕ್ರದಿಂದ ನೋಡಿದ್ರೆ ಅಂತ ಒಳ್ಳೆ ವಿದ್ವಾನ್ ಅವರು ಖಂಡಿತ ಯಾರು ಶಂಕರಾಚಾರ್ಯ ಅಂತ ಅನ್ಕೊಂಡಿದ್ದೀವಿ. ಆದ್ರೆ ಹಂಗಾಗಂಗಿಲ್ಲ. ಛಂದೋಪನಿಷತ್ ಹೇಳ್ತದೆ ಪ್ರಾಣಿಗೆ ಶಾಂತಿ ಮತ್ತೆ ಸುಖವನ್ನು ಜೀವನದಲ್ಲಿ ಕೊಡ್ತಾರೆ, ಆದ್ರೆ ಪರಕ್ಕೆ ಜಾಸ್ತಿ. ಅದರಿಂದ ಎಷ್ಟೆಲ್ಲ ಸಮಸ್ಯೆ ನಾವು ಫೇಸ್ ಮಾಡ್ತೀವಿ. ಮನುಷ್ಯರಲ್ಲಿ ಎಲ್ಲರಲ್ಲಿ ಹೆಚ್ಚು ವಿಕಾರದ ಗುಣ ಜಾಸ್ತಿ ಆಗಿರೋ ಕಾರಣ ಜನಸಂಖ್ಯೆ ವಿಸ್ಫೋಟ ಆಗ್ತದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಅದರಿಂದ ಎಷ್ಟು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ. ಟ್ರೈನಲ್ಲಿ ಜಾಗ ಇಲ್ಲ, ರಾಜಕಾರಣಿಗಳು, ಕೆಲವರು ಆಫೀಸ್ ವರ್ಕ್ ಇರೋರು ಹಂಗೆ ಭ್ರಷ್ಟಾಚಾರ ಮಾಡಿ ಹೊಡೆ ಮಾಡಿಸಿದ್ರೆ ಆ ಹಣ ನನಗೆ ಸುಖ ಕೊಡಂಗಿಲ್ಲ. ಯಾರಿಗೋ ಇವತ್ತೆಲ್ಲ ನೋಡ್ತೀವಿ ಏನೇನು ಸುಸೈಡ್ ಮಾಡ್ತಾರೆ. ಅದಕ್ಕೆ ಏನ್ ಮಾಡಬಾರ್ದು, ಯಾವ್ದ್ರ ಮೇಲೂ ಯಾವ ವಸ್ತು ಸುಖ ನೋ ಎಂಡ್ ಇದು ಅಷ್ಟು. ಇವತ್ತು ಅಧರ್ಮ ಅನ್ಯಾಯ ನಡೆಸ್ತಿದೆ. ಇಂಥ ಅನ್ಯಾಯ ಧರ್ಮದಿಂದ ಕೂಡುವಂತ ಮಾಡಿದ್ದು ಇದು ಬೌದ್ಧ ಧರ್ಮ ಸ್ಥಾಪನೆ ಮಾಡಿದ್ದು ಬುದ್ಧ, ಜೈನ ಧರ್ಮ ನೋಡಿದ್ರಲ್ವ.